ಹರಿ ಓಂ ತತ್ಸತ್. ಓಂಕಾರಪಟಿ ಸಿದ್ಧಾಂತಂ ಬ್ರಹ್ಮವಿದ್ಯೋಪದೇಶಕಂ ಶ್ರೀಮನ್ನಾರಾಯಣಂ ಸೂರ್ಯಂ ಸದ್ಗುರುಭ್ಯೋ ನಮೋ ನಮಃ. ಯಾಜ್ಞವಲ್ಕಂಚ ಜನಕಂ ಶುಕಸಾಂದೀಪಮೇಶ್ವರಂ ಕೃಷ್ಣಾರ್ಜುನ ಸಂಯುಕ್ತಂ ಉದ್ಧವಂಚ ನಮೋ ನಮಃ. ಆದಿನಾಥ ಸಮಾರಂಭಾಂ ನವನಾಥ ಮಧ್ಯಮಾಂ ಬಾಲಗಂಗಾಧರನಾಥ ಸಮೇತ ನಿರ್ಮಲಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಜೈ ಶ್ರೀ ಗುರುದೇವ್. ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ ದಿವ್ಯ ಚೈತನ್ಯವನ್ನು ಸ್ಮರಣೆ ಮಾಡಿಕೊಂಡು ನಾಥ ಪರಂಪರೆಯ ಆದಿಚುಂಚನ ಮಹಾಸಂಸ್ಥಾನ ಮಠದ 72ನೇ ಪೀಠಾಧ್ಯಕ್ಷರು ಪರಮಪೂಜ್ಯರು ಜಗದ್ಗುರುಗಳು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಪರಿಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾಪುಣ್ಯಕ್ಷೇತ್ರದಲ್ಲಿ ಧ್ಯಾನವನ್ನು ಮಾಡುವ ಸಲುವಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ನಾಡಿನ ಹಾಗೂ ಬೇರೆ ರಾಜ್ಯ, ಕರ್ನಾಟಕದಿಂದ ಎಷ್ಟು ಜನ ಬಂದಿದ್ರಿ? ಎಲ್ಲ కర్ణాటకದಿಂದ ఆల్మోస్ట్. ఆంధ్రాಯಿಂದ, తెలుగు నుంచి ఎంతమంది వచ్చారు? ఆంధ్రప్రదేశ్ నుంచి ఎంతమంది వచ్చారు? తెలుగులో ఎక్కువ మాట్లాడుతున్నారు ఇక్కడ, చాలా ಸಂತೋಷ. ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಬರಮಾಡ್ಕೊಳ್ಳೋಕ್ಕೆ ಕಾರಣಕರ್ತರಂತ ಎಲ್ರಿಗೂ ಅವ್ರನ್ನೆಲ್ಲ ಸ್ಮರಣೆ ಮಾಡಿಕೊಂಡು, ವಿಶೇಷವಾಗಿ ಪಿರಮಿಡ್ ಧ್ಯಾನದ ಒಂದು ಕುಟುಂಬಕ್ಕೆ ಮೊಟ್ಟ ಮೊದಲು ಪತ್ರಿಜಿಯವರ ಜೊತೆ ಒಂದು ಕಾರ್ಯಕ್ರಮವನ್ನು, ಸಂಗೀತ ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಪಿರಮಿಡ್ ಒಂದು ಕುಟುಂಬಕ್ಕೆ ಪರಿಚಯ ಮಾಡಿಕೊಟ್ಟು ನಮ್ಮ ಶ್ರೀನಿವಾಸ್ ಅವರ ದಂಪತಿಗಳು ಅವರು ಇದ್ದಾರೆ. ನಮ್ಮ ವೈಟ್ ಫೀಲ್ಡ್ನ ಶ್ರೀನಿವಾಸ್ ಅವರ ದಂಪತಿಗಳು ಈ ಒಂದು ಪಿರಮಿಡ್ ಕುಟುಂಬಕ್ಕೆ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದವರು ಅವರು ಇದ್ದಾರೆ. ಅವ್ರನ್ನ ಸ್ಮರಣೆ ಮಾಡಿಕೊಂಡು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಹಾಗೂ ನಿಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ಬಯಸ್ತಾ, ನೇರ ನಾವು ವಿಚಾರಕ್ಕೆ ಬರೋದಾದರೆ, ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ, ಧ್ಯಾನ ಅಂತ ಅಂದ ತಕ್ಷಣ ನಮ್ಗೆ ಹಲವಾರು ಕಲ್ಪನೆಗಳಿವೆ. ಒಬ್ಬೊಬ್ರಿಗೆ ಒಂದೊಂದು ಧ್ಯಾನ. ಪುರಂದರದಾಸರು ಒಂದು ಸಣ್ಣ ಉಗಾಭಾಗದಲ್ಲಿ ಹೇಳ್ತಾರೆ, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯರಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯರಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಮನೆಯಿಂದ ಧನದಿಂದ ತನಯರಿಂದ ವನಿತೆಯರಿಂದ ಸಂತೋಷ ಕೆಲವರಿಗೆ, ಇನಿತು ಅವರವರ ಸಂತೋಷ ಅವರಿಗಿರಲಿ, ನನಗೆ ನಿನ್ನ ನೆನೆವ ಸಂತೋಷ ಪುರಂದರ ವಿಠಲ ವಿಠಲ. ಎಷ್ಟು ಅದ್ಭುತವಾದ ಉಗಾಭೋಗ. ನಮಗೆ ಧ್ಯಾನ ಅಂದ ತಕ್ಷಣ, ಏನಪ್ಪ ನಿನ್ಗೆ ಯಾವಾಗಲೂ ಅದೇ ಧ್ಯಾನನಾ? ಏನಮ್ಮ ನಿನ್ಗೆ ಯಾವಾಗಲೂ ಅದೇ ಧ್ಯಾನನಾ? ನಾವು ಕೇಳ್ತಾ ಇರ್ತೀವಲ್ಲ ಇವಾಗ ಅದನ್ನು, ಈ ವಾಕ್ಯವನ್ನು ನಾವು ಕೇಳ್ತಾ ಇರ್ತೀವಲ್ವ? ಮಕ್ಕಳಿಗೆ ಮೊಬೈಲ್ ಅಂತ ಕೊಟ್ಬಿಟ್ರೆ ಸಾಕು, ಸದಾ ಮೊಬೈಲ್ ಧ್ಯಾನನೇ. ಹೊಸ್ದಾಗಿ ಏನಾದರೂ ಒಂದು ಹೊಸ ಬಂದರೆ ಅದರದ್ದೇ ಧ್ಯಾನ. ಇಲ್ಲಿ ಧ್ಯಾನ ಅಂತಂದರೆ ನಿಜವಾಗ್ಲೂ ಏನರ್ಥ? ನಾರದ ಮಹರ್ಷಿಗಳು ಭಕ್ತಿಗೆ ನಾರದ ಸೂತ್ರಗಳು ಅಂತ ಒಂದು ನಾರದ ಮಹರ್ಷಿಗಳು ನಮಗೆ ಸೂತ್ರಗಳು ಕೊಟ್ಟಿದ್ದಾರೆ. 84 ಸೂತ್ರಗಳು ಬರ್ತವೆ. ಅದರಲ್ಲಿ ಭಕ್ತಿಗೆ ವ್ಯಾಖ್ಯಾನ ಮಾಡ್ತಾ ನಾರದ ಮಹರ್ಷಿಗಳು ಹೇಳ್ತಾರೆ,
ಭಕ್ತಿ ಅಂದರೆ ಏನಂತಂದರೆ ನಿಜವಾದ ಪ್ರೀತಿ ಯಾವುದ್ರ ಮೇಲೆ ಹೆಚ್ಚಾಗಿರ್ತದೋ, ಧ್ಯಾನ ಯಾವುದ್ರ ಮೇಲೆ ಜಾಸ್ತಿ ಇರ್ತದೋ ಅದೇ ಭಕ್ತಿ ಅಂತ ನಾರದ ಮಹರ್ಷಿಗಳು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಇದರ ಒಂದು ಅಂತರಾರ್ಥ ಏನು ಅಂತಂದರೆ, ನಾವು ಧ್ಯಾನ ಮಾಡಲಿಕ್ಕೆ ಬಂದಿದ್ದೀವಿ. ನಾನು ಇತ್ತೀಚೆಗೆ ಬರ್ತಾ ಇದ್ರೇ ಫೋನ್ ಮಾಡಿದೆ, ಸ್ವಿಚ್ ಆಫ್ ಬಂತು. ಒಬ್ಬ ತಾಯಿದು, ಯಾಕೆ ಅವ್ರು ಸ್ವಿಚ್ ಆಫ್ ಮಾಡ್ತಾರೆ ಅಂದರೆ ಅವ್ರ ಮೊಬೈಲ್ ಕಳೆದೋಗಿದೆ ಅಂದರು. ಇನ್ನೊಬ್ರು ಬ್ಯಾಗ್ ಕಳೆದೋಗಿದೆ, ಬ್ಯಾಗ್ ಎತ್ಕೊಂಡು ಬಿಡೋದಂತೆ. ಯಾಕಂದರೆ ಅವ್ರಿಗೆ ಕದಿಬೇಕಾಗಿರೋರಿಗೆ ಯಾವ ಧ್ಯಾನ? ಕದಿಯೋ ಧ್ಯಾನನೇ ಅವ್ರಿಗೆ. ಕೆಲವ್ರು ಇರ್ತಾರೆ ಪಾಪ, ಎತ್ಕೊಂಡು ಹೋಗ್ಬೇಕೇನೋ ಅಂತ ಅವ್ರಿಗೆ ಅದೇ ಧ್ಯಾನ, ಅವರು ಅದರಲ್ಲಿ ಧ್ಯಾನ ಇರ್ತದೆ ಅವ್ರಿಗೆ. ಆದರೆ ನಿಜವಾಗ್ಲೂ ಧ್ಯಾನಕ್ಕೆ ನಾವು ವ್ಯಾಖ್ಯಾನ ಕೊಡಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ನಾವು ಕಳೆದೋಗ್ಬೇಕು. ನಾವು ನಮ್ಮನ್ನು ಕಳೆದೋಗಿದ್ರೆ ಅವಾಗಲೇ ಆ ಧ್ಯಾನಕ್ಕೆ ನಿಜವಾದ ಅರ್ಥ. ಏಕೆಂದರೆ ಅಲ್ಲಿ ಏನು ಇಲ್ದಿರ್ತಕ್ಕಂಥ ಸ್ಥಿತಿಗೆ ಧ್ಯಾನ ಅಂತ ಹೇಳ್ತಾರೆ. ನೀವೆಲ್ಲ ಅನೇಕ ಉಪನ್ಯಾಸಗಳು ಕೇಳಿರ್ತೀರಿ, ಅನೇಕ ಮಹಾತ್ಮರು ಬಂದು ನಿಮಗೆ ಉಪನ್ಯಾಸಗಳು ಮಾಡ್ತಾ ಇರ್ತಾರೆ, ನೀವೆಲ್ಲ ಕೇಳ್ತಾ ಇರ್ತೀರಿ. ಹೆಚ್ಚಾಗಿ ನಮ್ಗೆ ಸಂತೋಷ, ತುಂಬ ಹೊಗಳಿದ್ರೆ ನಮ್ಗೆ ಸಂತೋಷ ಆಗುತ್ತಲ್ವಾ? ನಮ್ಮನ್ನು ಹೊಗಳಿದ್ರೆ ಯಾರಾದ್ರೂ ನಮ್ಗೆ ಸಂತೋಷ ಆಗುತ್ತಲ್ವಾ? ಸಹಜವಾಗಿ ಆಗುತ್ತೆ. ನಮ್ಮನ್ನು ಬೈದರೆ ಸಂತೋಷ ಆಗುತ್ತಾ? ನಮ್ಮನ್ನು ಬೈದರೆ ಖಂಡಿತವಾಗ್ಲೂ ನನ್ನನ್ನು ಬೈದು ಬಿಟ್ರಲ್ಲ ಅಂತ ಬೇಜಾರಾಗತ್ತೆ. ಸಂತೋಷ ಒಂದು ಕಡೆ ಆಗುತ್ತೆ, ಬೇಜಾರೂ ಆಗುತ್ತೆ. ಇವೆರಡೂ ಆಗ್ತಾ ಇದೆ ಅಂತಂದರೆ ನಮಗೆ ನಾನು ಅನ್ನೋ ಭಾವನೆ ನಮಗೆ ಇನ್ನೂ ಇದೆ ಅಂತ. ಎಲ್ಲಿವರೆಗೂ ನಾನು ಅಂತ ಭಾವನೆ ಇದೆಯೋ ಅಲ್ಲಿವರೆಗೂ ಸಹ ನಾವು ಯಾವ ಧ್ಯಾನ ಮಾಡಿದ್ರು ಸಹ, ಇಷ್ಟೊತ್ತು ಧ್ಯಾನ ಮಾಡಿದ್ದೆ ನಾನೇ ಮಾಡಿದ್ದೆ ಅಂತ ಅಂತೀವಿ. ಆಯ್ತು ನೀನು ಧ್ಯಾನ ಮಾಡಿದ್ದಿ ಬಿಡಪ್ಪ ಅಂತ ಅಂದ್ಕೊಳ್ತೀವಿ. ಇಷ್ಟೊತ್ತು ಯಾರು ಧ್ಯಾನ ಮಾಡಿದ್ದು ಅಂದರೆ ನಾನು ಧ್ಯಾನ ಮಾಡಿದೆ ಅಂತ ಅಂತೀವಲ್ವಾ? ಧ್ಯಾನ ಮಾಡಿದಾಗ ನಾನು ಅನ್ನೋ ಭಾವನೆ ಇರಬಾರ್ದು. ನಾನು ಅನ್ನೋ ಭಾವನೆಯಿಂದ ನಾನು ಧ್ಯಾನ ಮಾಡಿದ್ದೀನಿ ಅಂದರೆ ನಾನು ಏನನ್ನು ಧ್ಯಾನ ಮಾಡ್ತಾಯಿದ್ದೀನಿ? ನಿಮಗೆಲ್ಲ ಒಂದು ಅಪರೂಪವಾಗಿರ್ತಂಥ ಒಂದು ವಿಶೇಷವಾಗಿರ್ತಂತಹ ಒಂದು ವಿಚಾರವನ್ನು ಇವತ್ತು ಹೇಳಲಿಕ್ಕೆ ಮನಸ್ಸಾಯಿತು. ಬಹುಶಃ ನೀವು ಕೇಳಿರಬಹುದು, ದೇವಲೋಕದಲ್ಲಿ ಇಂದ್ರ ಸಭೆಯಲ್ಲಿ ಒಮ್ಮೆ ಒಂದು ಮೀಟಿಂಗ್ ಆಯ್ತಂತೆ. ಅದು ಏನು ಮೀಟಿಂಗ್ ಅಂದರೆ, ಇಡೀ ಯುಗಗಳಲ್ಲಿ ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಚಿರಂಜೀವಿ ಯಾರು ಅಂತ. ನಾನು ಹೇಳಿದ್ದು ಅರ್ಥ ಆಯ್ತಲ್ಲ? ಚಿರಂಜೀವಿ ಹೆಚ್ಚು ಯುಗಗಳಿಂದ ಬದುಕಿರ್ತಕ್ಕಂಥವ್ರು ಯಾರಾದರೂ ಇದ್ದಾರಾ ಅಂತ ಎಲ್ಲರೂ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದರಲ್ಲಿ ವಸಿಷ್ಠ ಮಹರ್ಷಿಗಳು ಇರ್ತಾರೆ. ನೀವೆಲ್ಲ ರಾಮಾಯಣ ಓದಿದ್ದೀರಾ? ರಾಮಾಯಣವನ್ನು ಓದಿದ್ದೀರಾ ಯಾರಾದರೂ? ವಾಲ್ಮೀಕಿ ರಾಮಾಯಣ, ಮೂಲ ರಾಮಾಯಣ ಎಷ್ಟು ಜನ ಓದಿದ್ದೀರಿ? ಕೈ ಎತ್ತಿ. ತುಂಬ ಸಂತೋಷ. ವಾಲ್ಮೀಕಿ ರಚನೆ ಮಾಡ್ತಂಥ ರಾಮಾಯಣವನ್ನು ನಾವೆಲ್ಲ ಓದಿದ್ದೀವಿ. ನಾವು ಕೇಳಿರ್ತೀವಿ, ಅಥವಾ ಸಿನಿಮಾದಲ್ಲೋ ಸೀರಿಯಲಲ್ಲೋ ನೋಡಿರ್ತೀವಿ ಅಲ್ವಾ? ವಾಲ್ಮೀಕಿನೇ ರಚನೆ ಮಾಡ್ತಕ್ಕಂಥ ಇನ್ನೊಂದು ರಾಮಾಯಣ ಇದೆ, ಅದು ಗೊತ್ತಿದೆಯಾ? ವಾಲ್ಮೀಕಿ ಮಹರ್ಷಿಗಳೇ ರಚನೆ ಮಾಡ್ತಕ್ಕಂತಹ ಮಹಾರಾಮಾಯಣ ಅಂತ ಒಂದು ರಾಮಾಯಣ ಇದೆ. ವಸಿಷ್ಠ ಮಹರ್ಷಿಗಳು ರಾಮಚಂದ್ರನಿಗೆ ಬೋಧನೆ ಮಾಡ್ತಕ್ಕಂಥ ಒಂದು ರಾಮಾಯಣ. ಈ ರಾಮಾಯಣ 24,000 ಶ್ಲೋಕಗಳು. ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಬೋಧನೆ ಮಾಡ್ತಕ್ಕಂತಹ ರಾಮಾಯಣ 32,000 ಶ್ಲೋಕಗಳು. ಅದರಲ್ಲಿ ಇರ್ತಕ್ಕಂಥ ಒಂದು ಘಟನೆಯನ್ನು ನಮ್ಮ ಒಂದು ಪಿರಮಿಡ್ ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಚಾರ ಇಲ್ಲಿ ಬರ್ತದೆ. ಹಾಗಾಗಿ ನಾನು ಈ ಒಂದು ವಿಚಾರವನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಅಲ್ಲಿ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರ್ಬೇಕಾಗುತ್ತೆ. ಒಬ್ಬ ಋಷಿ ಹೇಳ್ತಾರೆ, ನಾನು ಗೊತ್ತು ಒಬ್ಬ ಚಿರಂಜೀವಿ ಇದ್ದಾನೆ ಅಂತ. ಅನೇಕ ಯುಗಗಳಿಂದ ಅವ ಇವಾಗೂ ಇದ್ದಾನೆ, ಅಂತಹ ಒಬ್ಬ ಮಹಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಅವರು ಯಾರು ಅಂತಂದರೆ ಕಾಕಭೂಷಂಡಿ ಅಂತ, ಒಂದು ಕಾಗೆ ಅಂತ. ಕಾಕಭೂಷಂಡಿ ಅಂತ ನೀವೆಲ್ಲ ಕೇಳೋ ತುಳಸಿ ರಾಮಾಯಣದಲ್ಲಿ ಕಾಕಭೂಷಂಡಿ ಕತೆ ಬರ್ತದೆ. ಒಂದು ಕಾಗೆ ಅಂತ ಹೇಳ್ತಾರೆ. ಆ ಮಹಾತ್ಮನ ನೋಡಬೇಕು ಅಂತ ವಸಿಷ್ಠ ಮಹರ್ಷಿಗಳು ಅವರು ಸೂಕ್ಷ್ಮ ಶರೀರನ ನಾನು ಬೇಗ ಅವ್ರನ್ನ ದರ್ಶನ ಮಾಡಬೇಕು ಅಂತ ಅವರ ದಿವ್ಯ ಜ್ಞಾನದಿಂದ ಅವರು ಹೋಗಿ ಅಲ್ಲಿ ಕಾಕಭೂಷಣಿ ಹತ್ರ ಹೋಗ್ತಾರೆ. ಅಲ್ಲಿ ಕಾಕಭೂಷಣಿ ಒಂದು ಸ್ಥಳದಲ್ಲಿ ಅವರು ಇರಬೇಕಾದ್ರೆ ಅವರು ಬಂದು ವಸಿಷ್ಠ ಮಹರ್ಷಿನ ಆಹ್ವಾನಿಸಿ ತಾವು ಬಂದಿದ್ದ ಕಾರ್ಯಕ್ರಮ ಹೇಳಿ ಏನಕ್ಕೋಸ್ಕರ ಬಂದ್ರಿ ಇಲ್ಲಿ ಅಂತ ಕೇಳಿದಾಗ ಆ ಮಹರ್ಷಿಗೆ ತುಂಬ ಕುತೂಹಲವಾಗಿ, ನೀವು ಹೇಗೆ ಇಷ್ಟು ಯುಗಗಳಿಂದ ನೀವು ಬದುಕಿದ್ದೀರಿ, ನೀವೆಲ್ಲ ಏನೆಲ್ಲ ನೋಡಿದ್ದೀರಿ, ಎಷ್ಟು ಯುಗಗಳು ನೋಡಿದ್ದೀರಿ, ನೀವು ಎಲ್ಲ ಕೇಳ್ಕೊಂಡ್ಬರ್ಬೇಕು. ಇಷ್ಟು ಶಕ್ತಿ ನಿಮಗೆ ಹೇಗೆ ಬಂತು? ಇಷ್ಟು ವರ್ಷ ನೀವು ಬದುಕಬೇಕಾದ್ರೆ, ಇಷ್ಟು ಯುಗಗಳು ನೀವು ಬದುಕಬೇಕಾದ್ರೆ ಏನು ಕಾರಣ? ಅದನ್ನು ನಾನು ತಿಳ್ಕೊಬೇಕು ಅಂತಂದಾಗ ಕಾಕಭೂಷಣಿ ಹೇಳ್ತಾರೆ,
ನಾನು ನಿಮಗೆಲ್ಲ ಗೊತ್ತು, ನೀವು ದಿವ್ಯ ಜ್ಞಾನದಿಂದ ನೀವು ಎಲ್ಲವನ್ನ ತಿಳ್ಕೊಳ್ತೀರಿ. ಆದರೂ ಸಹ ಕೇವಲ ಒಂದು ಲೀಲಾ ನಾಟಕಕ್ಕೋಸ್ಕರ ನನ್ನನ್ನು ನೀವು ಕೇಳ್ತಾ ಇದ್ರಿ ಮಹಾತ್ಮ ಅಂತ ವಶಿಷ್ಠ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ನೀವು ಹೇಳ್ತಾ ಇದ್ದೀರಾ ಅಂತೇಳಿ ಮಹಾತ್ಮರು ಕೇಳಿದಾಗ ನಾನು ಬೇಡ ಅಂತ ಅನ್ಬಾರ್ದು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಕಾಕಭೂಷಣಿ ಇತಿಹಾಸವನ್ನು ಹೇಳ್ತಾರೆ. ಆಗ ಅದರ ಒಂದು ನಿಮಗೆ ಅದನ್ನೆಲ್ಲ ಸಂಪೂರ್ಣವಾಗಿ ಹೇಳ್ಬೇಕಾದ್ರೆ ನಮ್ಗೆ ಸಮಯ ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಪುಸ್ತಕ ಸಿಗತ್ತೆ, ವಸಿಷ್ಠ ರಾಮಾಯಣ ಅಂತ, ಯೋಗ ವಸಿಷ್ಠ ಅಂತ. ಯೋಗ ವಸಿಷ್ಠದಲ್ಲಿ 32,000 ಶ್ಲೋಕ ಇರ್ತಕ್ಕಂಥ ಪುಸ್ತಕನೂ ಇದೆ. ಲಘು ಯೋಗ ವಸಿಷ್ಠ ಅಂತ ಇದೆ. ಲಘು ಯೋಗ ವಸಿಷ್ಠದಲ್ಲಿ ಕೂಡ ಕಾಕಭೂಷಣಿ ಚರಿತ್ರೆ ಬರ್ತದೆ. ಅವಾಗ ಅವರ ಒಂದು ಹೇಗೆ ಹುಟ್ಟಿದ್ರು ಅಂತ ಹೇಳ್ತಾ, ಜಗಜ್ಜನನಿ ಯಾಕಂತ ಅಮ್ಮ ಲಲಿತಾದೇವಿಯ ಸ್ವರೂಪಿಣಿ ಆಗಿರ್ತಕ್ಕಂತಹ ತಾಯಿ ಬದುಕಲಿಕ್ಕೆ ಅಂದರೆ ಎಷ್ಟು ಅದು ಪರಮಾತ್ಮ ನಿಯತಿ ಅಂತ ಆಗಿರ್ತದಂತೆ. ಆ ನಿಯತಿಯನ್ನು ಯಾರೂ ಸಹ ಬದಲು ಮಾಡೋಕ್ಕೆ ಆಗಲ್ಲ. ನಿಯತಿ ಅಂದರೆ ಈಗ ಸೃಷ್ಟಿ ಸ್ಥಿತಿ ಲಯಗಳಂತ ನಾವೇನೇಳ್ತಾ ಇದ್ದೀವಿ, ಇದು ಹಾಗೇ ತೀರುತ್ತೆ. ಇಲ್ಲ ನಾನು ಸೃಷ್ಟಿ ಸ್ಟಾಪ್ ಮಾಡಿಬಿಡ್ತೀನಿ ಅಂದ್ರೂ ಆಗಲ್ಲ. ಸ್ಥಿತಿಗತಿ ಅಂದರೆ ಎಲ್ಲ ಕಾಪಾಡ್ತಾ ಇರ್ತಂಥ ಕಾರ್ಯವನ್ನು ನಾವೆಲ್ಲ ಸ್ಟಾಪ್ ಮಾಡ್ತೀವಿ ಆಗಲ್ಲ, ಅದು ನಡೀತಾ ಇರ್ತದೆ. ಪ್ರಕೃತಿ ಕಾರ್ಯ ಏನಿದೆ ಅದು ಹಾಗೇ ಆಗುತ್ತೆ. ಹಗಲು ಬರ್ತದೆ, ರಾತ್ರಿ ಹಾಗೇ ಆಗುತ್ತೆ. ಇದು ಪ್ರಕೃತಿ ನಿಯಮ. ಇದನ್ನು ಬದಲು ಮಾಡೋಕ್ಕೆ ಅಷ್ಟು ಸುಲಭ ಅಲ್ಲ. ಆ ಒಂದು ಅತೀತ ಸ್ಥಿತಿಗೆ ಹೋದಾಗ ಮಾತ್ರ ಈ ಒಂದು ಪ್ರಕೃತಿ ಸ್ಥಿತಿಯಿಂದ ಹೊರಡೆ ಹೋಗ್ತಾರೆ. ಆವಾಗ ಈ ಒಂದು ನೀವೇನು ಹೇಳ್ತೀವಿ, ಈಗ ಆನಾಪಾನಸತಿ ಅಂತ ಇಷ್ಟೊತ್ತು ಹೇಳ್ತಾ ಇದ್ರು. ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾರೋ ಒಬ್ರು ಸ್ವಾಮಿ ವಿವೇಕಾನಂದ ನನ್ನಂತರ 100 ಜನ ಇದ್ದರೆ ಇಡೀ ದೇಶವನ್ನೇ ನಾನು ಬದಲು ಮಾಡ್ತೀನಿ ಅಂತಕ್ಕಂಥ ಒಂದು ವಾಕ್ಯವನ್ನು ಕರೆ ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಬ್ರಹ್ಮರ್ಷಿ ಪತ್ರಿಜಿಯವರು ಹೇಳ್ತಾ ಇದ್ರು, ಇಷ್ಟು ಜನ ನಾನು ಮಾಸ್ಟರ್ಸ್ ನನಗೆ ಮಾಡ್ತೀನಿ ಅಂತೇಳಿ, ಮಾಡಬೇಕು ಅನ್ನೋ ಸಂಕಲ್ಪ ಅಂತೇಳಿ ಅವರ ಒಂದು ಸಂಕಲ್ಪ ಆಗಿದೆ ಅಂತ ಹೇಳ್ತಾ ಇದ್ರು. ಮನುಷ್ಯನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಂ ಸಿದ್ಧಾನಾಂ ಕಶ್ಚಿನ್ನಾಂ ವೇತ್ತಿ ತತ್ವತಃ ಅಂತ ಗೀತೆಯಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಹೇಳೋದೇನೆಂದರೆ, ಸಹಸ್ರ ಮನುಷ್ಯರಲ್ಲಿ ಯಾರೋ ಒಬ್ಬರು ಮಾತ್ರ ನನ್ನನ್ನು ತಿಳಿಯೋ ಪ್ರಯತ್ನ ಮಾಡ್ತಾನೆ, ಅಂತಹ ಎಷ್ಟೋ ಜನರಲ್ಲಿ ಒಬ್ಬರು ಮಾತ್ರ ನನ್ನನ್ನು ಪಡೀತಾನೆ ಅಂತಕ್ಕಂತ ಹೇಳಬೇಕು ಅಂತಂದರೆ, ಎಲ್ಲರೂ ಸ್ವಾಮಿ ವಿವೇಕಾನಂದರಾಗೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಎಲ್ಲರೂ ಬ್ರಹ್ಮರ್ಷಿ ಪತ್ರಿಜಿ ಆಗೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದರೆ ಚಪ್ಪಾಳೆ ಹೊಡಿ ಜೋರು ಪರವಾಗಿಲ್ಲ. ಆದರೆ ನಾವು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ, ಅದು ನಮ್ಮ ಕೈಯಲ್ಲೇ ಇದೆ. ಉದ್ಧಾರ ಯದಾತ್ಮನಂ ಆತ್ಮಾನಂ ಅಂತ ಸ್ವಾಮಿ, ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು. ಇನ್ನೊಬ್ರು ಯಾರೋ ನಾನು ಹಿಂದೆ ಬಂದು ಕೂತ್ಕೊಂಡು ಕೇಳ್ತಾ ಇದ್ದೆ, ಇನ್ನೊಬ್ರು ಯಾರೋ ಉಪನ್ಯಾಸ ಮಾಡ್ತಾ ಜಗತ್ತಿಗೆ ನೀನೇ ದೇವರು ನೀನೇ ಬ್ರಹ್ಮ ಅಂತ ಹೇಳ್ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ಮದು ಒಂದು ಅಂತ ಹೇಳ್ತಾ ಇದ್ರು. ತುಂಬ ಸಂತೋಷ ಆಯಿತು. ಅಷ್ಟಕ್ಕೆ ನಾವು ಇದ್ದೋಗ್ಬಿಟ್ರೆ ನಾನೇ ದೇವ್ರು ಹೇಗೆ ಆಗ್ತೀನಿ ಅನ್ನೋದು ತಿಳ್ಕೊಬೇಕಲ್ವಾ. ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ನಾವೆಲ್ಲ ಕೇಳ್ತೀವಿ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಹನುಮಾಚಾರ್ಯರು ತಂದನಾನ ಅಹಿ ತಂದನಾನ ಪುರೆ ಹಾಡಲ್ತಾರೆ. ಬ್ರಹ್ಮ ಮೊಕ್ಕಟೇ ಪರಬ್ರಹ್ಮ ಮೊಕ್ಕಟೇ, ಎಲ್ಲ ಹೋಗ್ತೀವಿ, ಎಲ್ಲನೂ ಪರಮಾತ್ಮನೇ ಅಂತ ಹೇಳ್ತಾರೆ. ಆದರೆ ನಮ್ಗೆ ಗೊತ್ತಿದೆಯಾ? ನಾವಿನ್ನೂ ಎಲ್ಲೋ ಇದ್ದೀವಿ. ಎಲ್ಲನೂ ದೇವರೇ ನಾನು ದೇವರೇ ಅಂತಂದರೆ ನಾನು ಪೂಜೆ ಮಾಡ್ಕೊಳ್ತೀನಾ? ಯಾರಾದರೂ ನೀವು ದೇವರೇ ಅಂತ ಒಪ್ಕೊಂಡ್ರೆ ನಾವೇ ಪೂಜೆ ಮಾಡ್ಕೋಬೇಕಲ್ವಾ? ಪೂಜೆ ಅಂದರೆ ಏನು, ಪ್ರಾರ್ಥನೆ ಅಂದರೆ ಏನು, ನಾವೆಲ್ಲ ಬಾಹ್ಯಕ್ಕೆ ನಾವು ಮಾಡ್ತಾಯಿದ್ದೀವಿ. ಅದು ಸಂತೋಷ, ಅದು ಅಟ್ಲೀಸ್ಟ್ ಅದಾದರೂ ಬೇಕು. ಅದಿಲ್ಲ ಅಂತಂದರೆ ಇನ್ನೂ ಜಗತ್ತು ಏನೇನೋ ಆಗ್ಬಿಡ್ತದೆ. ಇಲ್ಲಿ ಕಾಕಭೂಷಣಿ ಹೇಳ್ತಾ ಇದ್ದಾರೆ ವಸಿಷ್ಠ ಮಹರ್ಷಿಗಳಿಗೆ, ಅಮ್ಮ ಜಗನ್ಮಾತೆ ನಾನು ಕೊಟ್ಟಿರ್ತಕ್ಕಂತಹ ವರ, ನಿನ್ನ ಉಸಿರಾಟ ಕ್ರಮವನ್ನು ಒಂದು ಕ್ರಮಬದ್ಧವಾಗಿ ನೀನು ಮಾಡಿದ್ದೆ ಆದರೆ ನೀನು ಅನೇಕ ಯುಗಗಳವರೆಗೂ ನೀನು ಬದುಕಿರ್ತೀಯ, ನೀನು ಚಿರಂಜೀವಿಯಾಗಿ ಆಗಿರ್ತೀಯ. ಇದೇ ರೀತಿಯಲ್ಲಿ ನೀನು ಯೋಗವನ್ನು ಅಭ್ಯಾಸ ಮಾಡು ಅಂತೇಳಿ ಅಮ್ಮ ನಂಗೆ ವರ ಕೊಟ್ಟರು. ಆ ಒಂದು ವಿಶೇಷವಾಗಿರ್ತಕ್ಕಂತಹ ಉಸಿರಾಟ ಕ್ರಮವನ್ನು ಗಮನಿಸೋದ್ರ ಮೂಲಕ ನಾನು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂತಹ ಚಿರಂಜೀವಿಯ ಪಟ್ಟಿಯಲ್ಲಿದ್ದೀನಿ ಅಂತ ಕಾಕಭೂಷಣಿ ವಸಿಷ್ಠ ಮಹರ್ಷಿಗೆ ಹೇಳ್ತಾರೆ. ಆ ಉಸಿರಾಟ ಕ್ರಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನನಗೆ ಹೇಳು ಅಂತಂದಾಗ ಅದರ ಬಗ್ಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಯೋಗ ವಾಸಿಷ್ಠದಲ್ಲಿದೆ. ನೀವು ಪಿರಮಿಡ್ ಮಾಸ್ಟರ್ಸ್ ಆಗಬೇಕು ಅಂತ ಬಂದಿರತಕ್ಕಂಥವ್ರು ವಿಶೇಷವಾಗಿ ನೀವು ಒಂದು ಅಧ್ಯಾಯ ಓದಬೇಕಾದ್ರೆ ನಿಮ್ಗೆ ಅದು ನೆನಪಾಗತ್ತೆ. ದಯವಿಟ್ಟು ನೀವು ಯೋಗ ವಾಸಿಷ್ಠ ಪುಸ್ತಕ ಸಿಗತ್ತೆ ನಿಮಗೆ. ಅದಕ್ಕೆ ಅರ್ಹತೆ ಇದೆ. ಓದಬೇಕು ಅನ್ನೋ ಮನಸ್ಸು ಬೇಕು, ನಾನು ತಿಳ್ಕೊಳ್ತೀನಿ ಅನ್ನೋ ಮನಸ್ಸು ಬೇಕು. ಇಷ್ಟೊತ್ತು ಹೇಳ್ತಾಯಿದ್ರು ಸಸ್ಯಾಹಾರಿಗಳನ್ನು ನಾವು ಮಾರ್ಪಾಡು ಮಾಡ್ತಾಯಿದ್ದೀವಿ, ಸಸ್ಯಾಹಾರಿಗಳಾಗಿ ಮಾಡಬೇಕು ಅಂತ ನಾವು. ಯಾಕೆಂದರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತೀರ್ಥ ಕೊಡ್ತಾರಲ್ಲ,
ತೀರ್ಥ ಕೊಡುವಾಗ ನಿನ್ನೆ ಅನೇಕ ಜನ್ಮಗಳ ಪಾಪಗಳು ಈ ಒಂದು ತೀರ್ಥ ಕೊಟ್ಟ ತಕ್ಷಣ ಹೊರಟೋಗುತ್ತೆ ಅಂತ ಒಂದು ಮಂತ್ರ ಇರ್ತದೆ. ನೀವೆಲ್ಲ ಕೇಳಿರ್ತೀರಿ, ನಾನು ಹೇಳೋದು ಬೇಡ. ಹಾಗಂದ ತಕ್ಷಣ ನಾನು ಈಗ ತೊಗೊಂಡಿನ ತೀರ್ಥ ಇನ್ನು ಹೊರಡೆ ಬಿಟ್ಟು ಮತ್ತೆ ಪಾಪಗಳು ಮಾಡ್ಬೋದು, ಆಮೇಲೆ ಒಂದು ದಿವಸ ತೀರ್ಥ ತೊಗೊಂಬಿಟ್ರೆ ಸರೋಗುತ್ತೆ ಬಿಡಿ ಅಂತ ಅಂದ್ಕೊಂಬಿಟ್ರೆ ಅದು ತಪ್ಪಾಗತ್ತೆ. ಯಾಕಂದರೆ ಮಾಡಿದ ದೋಷ ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ನಮ್ಮ ಒಂದು ಸಮಾಧಾನಕ್ಕೋಸ್ಕರ ನಾವು ಕೆಲವೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಇಲ್ಲಿ ನಾವು ಮುಖ್ಯವಾಗಿ ವಿಚಾರ ಮಾಡ್ತಕ್ಕಂಥದ್ದು ಅಂದರೆ, ಖಂಡಿತವಾಗಲೂ ನಾನು ಮಾಡಿದ್ದು ನಾನು ಅನುಭವಿಸಲೇಬೇಕು ಅನ್ನೋ ತತ್ವ ಯಾರಿಗಾದರೂ ಇದಿದೆ ಅಂತಂದರೆ, ನಾವು ಇವಾಗಿಂದ ಏನು ಮಾಡ್ಕೋಬೇಕು ಅನ್ನೋದು ಖಂಡಿತವಾಗ್ಲೂ ಅದು ಮಾರ್ಗ ಸಿಗತ್ತೆ. ಹಾಗಾಗಿ ಕಾಕಭೂಷಣಿ ಅದ್ಭುತವಾಗಿರ್ತಕ್ಕಂಥ ಸತ್ಸಂಗ ಆಗುತ್ತೆ ಯೋಗ ವಸಿಷ್ಠದಲ್ಲಿ, ವಸಿಷ್ಠ ಮಹರ್ಷಿ ಅದನ್ನು ಶ್ರೀರಾಮಚಂದ್ರಗೆ ಬೋಧನೆ ಮಾಡ್ತಾರೆ ವಸಿಷ್ಠ ಮಹರ್ಷಿಗಳು. ನೀವೆಲ್ಲ ಓದಿ, ನಾವೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಧ್ಯಾನವನ್ನು, ನಾವೆಲ್ಲ ತುಂಬ ನಾವು ಮೊದಲು ಸಂತೋಷವಾಗಿದ್ದೀವ, ಅದು ತುಂಬ ಮುಖ್ಯ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮಗೆ ಗೊತ್ತು, ಈ ಯೋಗ ವಸಿಷ್ಠ ಆರಂಭ ಹೇಗಿದೆ ಅಂದರೆ, ಅರಿಷ್ಟನೇಮಿ ಅಂತ ಒಬ್ಬ ಋಷಿ, ಅರಿಷ್ಟನೇಮಿ ಅಂತ ಒಬ್ಬ ಋಷಿ ಒಂದು ಕಡೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ. ತಪಸ್ಸು ಸಿದ್ಧಿ ಆಗುತ್ತೆ, ಅನೇಕ ದಿವ್ಯ ಶಕ್ತಿಗಳು ಬರ್ತವೆ. ಆದರೆ ಯಾರ ಕಡೆನೂ ಗಮನ ಹೋಗಲ್ಲ. ಆಮೇಲೆ ಕೊನೆಗೆ ಇಂದ್ರ ತನ್ನ ದೂತರನ್ನು ಕಳಿಸ್ತಾನೆ, ನಿನ್ನ ತಪಸ್ಸು ಸಿದ್ಧಿಯಾಗಿದೆ, ನೀನು ಸ್ವರ್ಗಕ್ಕೆ ಬರ್ಬೋದು ಅಂತ. ಅರಿಷ್ಟನೇಮಿ ಮಹರ್ಷಿ ಕೇಳ್ತಾರೆ, ಸ್ವರ್ಗಕ್ಕೆ ಹೋದರೆ ಏನು ಸಿಗತ್ತೆ, ದಯವಿಟ್ಟು ನನಗೊಂದು ಸ್ವಲ್ಪ ಸ್ಮಾಲ್ ಇನ್ಫಾರ್ಮೇಷನ್ ಸ್ವರ್ಗದ ಬಗ್ಗೆ ಕೊಡ್ತೀರಾ ಅಂತ. ಅಲ್ಲಿ ಏನೇನೆಲ್ಲ ಇರ್ತದೆ ಅಂತ. ಅಲ್ಲಿ ತುಂಬ ನೀವು ಮಾಡಿರೋ ಪುಣ್ಯ ಎಲ್ಲ ಅನುಭವಿಸ್ಬೋದು, ತುಂಬ ಚೆನ್ನಾಗಿ ಎಲ್ಲ ಏನು ವೈಭೋಗ ಜೀವನ ಮಾಡ್ಬೋದು. ಆಮೇಲೆ ಏನು ಅಂತ ಕೇಳ್ತಾರೆ. ಆಮೇಲೆ ಪುಣ್ಯ ಎಲ್ಲ ಕ್ಷೀಣ ಆದಮೇಲೆ ಅಲ್ಲಿ ಕೂಡ ಏನಾದರೂ ಕಾಂಪಿಟೇಷನ್ ಇದೆಯಾ ಅಂದರೆ, ಅಲ್ಲಿ ಕೂಡ ದೇವತೆಗಳಲ್ಲಿ ನಾವು ಹೆಚ್ಚು ಭೋಗವನ್ನು ಅನುಭವಿಸ್ತಾ ಇದ್ದೀವಿ, ನೀವು ಕಡಿಮೆ ಭೋಗವನ್ನು ಅನುಭವಿಸ್ತಾ ಇದ್ದೀರಿ ಅಂತೇಳಿ ಅಲ್ಲಿ ಅಹಂಕಾರ ಪಡೋದು ಅಲ್ಲಿ ಇರ್ತದಂತೆ ಸ್ವರ್ಗದಲ್ಲಿ ಕೂಡ. ಆಮೇಲೆ ಏನಾಗುತ್ತೆ, ಪುಣ್ಯ ಎಲ್ಲ ಮುಗಿದ್ಮೇಲೆ ವಾಪಸ್ಸು ಮತ್ತೆ ಮರ್ತ್ಯ ಲೋಕಕ್ಕೆ ಬರಬೇಕಾಗತ್ತೆ ಅಂತ. ಹೌದು, ಇಷ್ಟೆಲ್ಲ ಆದಮೇಲೆ ಮತ್ತೆ ನಾನು ಇಲ್ಲೇ ಬರ್ತೀನಲ್ಲ, ನಾನು ಇವಾಗಲೇ ಚೆನ್ನಾಗಿದ್ದೀನಲ್ಲ, ನನಗೆ ತುಂಬ ಚೆನ್ನಾಗಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ, ಇಷ್ಟೆಲ್ಲ ಯಾಕೆ ಮಾಡ್ಬೇಕು ನಾನು ಬರಲ್ಲ, ದಯವಿಟ್ಟು ಕ್ಷಮಿಸಿ, ನೀವು ಹೇಗೆ ಬಂದರೆ ಹಾಗೆ ಹೊರಡ್ಬಿಡಿ ಅಂತ ಕಳಿಸ್ತಾನೆ. ಯಾರು? ಅರಿಷ್ಟನೇಮಿ. ಯಾರು ಹೇಳಿ ಪರವಾಗಿಲ್ಲ. ಅರಿಷ್ಟನೇಮಿ ಹೇಳಿ. ಅರಿಷ್ಟನೇಮಿ ಮಹರ್ಷಿ. ಅಂತಹ ಮಹಾತ್ಮರ ಹೆಸರುಗಳನ್ನು ನಾವು ಬಾಯಲ್ಲಿ ಸ್ಮರಣೆ ಮಾಡ್ಕೊಳ್ಳೋದು ನಮ್ಮ ಪುಣ್ಯ. ನನಗೆ ಬೇಕು 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 ಅಂತ ಅಂದ್ಕೊಳ್ತಾ ಇರ್ತೀವಿ, ನಂಗೆ ಸಾಕು 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 ಅಂದ್ಕೊಂಡವ್ರು ಎಷ್ಟು ಜನ ಇದ್ದೀರಿ? ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಮ್ಮನ್ನು ಹೊಗಳ್ದಾಗ ಎಷ್ಟು ಖುಷಿ ಆಗುತ್ತಲ್ವಾ, ಅದ್ರ ಜೊತೆಗೆ ಇನ್ನೊಂದು ದುಃಖ ಆಗಬೇಕಂತ. ಏನಂದರೆ, ನನ್ನಲ್ಲಿ ಎಷ್ಟು ದೋಷಗಳಿವೆ, ನಾನು ಇನ್ನು ಹೊಗಳ್ತಾ ಇದ್ದಾರಲ್ಲ, ನನಗೆ ಆ ಹೊಗಳೋದಕ್ಕೆ ನಾನು ಅರ್ಹತೆ ಇದೆಯಾ ಇಲ್ವ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕಂತೆ. ಸಂತೋಷ, ಹೊಗಳ್ಬೇಕು, ಅದು ಒಳ್ಳೆಯದೇ. ಆದರೆ ಅದಕ್ಕೆ ಅರ್ಹತೆ ನನಗಿದೆಯಾ ನಿಜವಾಗ್ಲೂ ಅಂತ ನನ್ನ ದೋಷ ಏನು ನನಗೇ ಗೊತ್ತು. ನನ್ನ ದೋಷನ ನಾನೇ ಸರಿ ಮಾಡ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ದೆ. ಆದರೆ ಖಂಡಿತವಾಗ್ಲೂ ನಾವು ಮುಂದೆ ಪ್ರಯಾಣ ಮಾಡ್ಬೋದು. ನಾವು ಸಂತೋಷವಾಗಿರಬೇಕು ಅಂದರೆ ನಮ್ಮ ಮನಸ್ಸನ್ನು ಒಂದು ಮನಸ್ಸಿಗೆ ಸಂಸ್ಕಾರ ಕೊಡೋದು ಅಷ್ಟು ಸುಲಭ ಅಲ್ಲ. ನಾವು ಹೇಳಿದ ತಕ್ಷಣ 4 ಜನ ಹೋಗಿದ ತಕ್ಷಣ ನಮಗೂ ಅಷ್ಟೇ ನಾವು ಮೈಕ್ ಸಿಕ್ಕಿದ ತಕ್ಷಣ ಏನೇನೋ ಮಾತಾಡ್ಬಿಡ್ತೀವಿ. ಒಂದು 4 ಪೇಪರ್ಸ್ ಏನೋ ಓದ್ಕೊಂಡ್ಬಂದ್ಬಿಟ್ಟಿರ್ತೀವಿ, ಏನೇನೋ ಹೇಳ್ಬಿಡ್ತೀವಿ, ಹಂಗೆ ಹಿಂಗೆ ಅಂತ. ಆದರೆ ನನಗದು ಅನುಭವ ಆಗಿದೆಯಾ? ನಾನು ತಿಂದಿದ್ದೀನಿ, ಆ ರುಚಿ ನೋಡಿದ್ದೀನಿ, ಆ ರುಚಿ ಗೊತ್ತಾಗಿದೆ, ಅದಕ್ಕೆ ನಿಮಗೆ ಈ ದಾರಿಗೆ ಬನ್ನಿ ಅಂತ ನಾನು ಹೇಳೋದಕ್ಕೆ ನಾನು ಮೊದಲು ಆ ಒಂದು ರುಚಿನ ಕಂಡ್ಕೋಬೇಕು. ಧ್ಯಾನದಲ್ಲಿ ನೀವೆಲ್ಲ ಎಷ್ಟು ಜನ ಬಂದಿದ್ದೀರಿ ಅಂದರೆ ನಿಮ್ಗೆ ಏನೋ ಸಿಗ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಧ್ಯಾನ ಮಾಡೋದ್ರಿಂದ ನನಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆರೋಗ್ಯ ಆಗಲಿ, ಮಾನಸಿಕ ಆರೋಗ್ಯವಾಗಲಿ, ದೈಹಿಕ ಆರೋಗ್ಯವಾಗಲಿ, ಖಂಡಿತವಾಗ್ಲೂ ನಮಗೆ ಎಷ್ಟೋ ಅನುಭವಗಳು ಪ್ರತಿಯೊಬ್ಬರಿಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೊಂದು ಅನುಭವ ಆಗಿರ್ತದೆ. ನಿಮ್ದೆಲ್ಲ ಅನುಭವಗಳಲ್ಲಿ ಹೇಳಬೇಕು ಅಂದರೆ ನೀವು ಮಾಡೋ ದಿನ ಸಾಕಾಗಲ್ಲ. ಇನ್ನೂ ಒಂದಷ್ಟು 10 ದಿವಸ, ಇನ್ನೊಂದು 2 ದಿವಸ, 2 ವಾರ ಜಾಸ್ತಿ ಪೋಸ್ಟ್ಪೋನ್ ಮಾಡಬೇಕಾಗತ್ತೆ. ಎಲ್ಲರಿಗೂ ಒಂದೊಂದು ಅನುಭವ ಆಗುತ್ತದೆ. ಖಂಡಿತವರು ಭಗವನ್ ಅನನ್ಯ ಚಿಂತೆಯಂತ ಮಾಂ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಅನನ್ಯವಾಗಿ ಯಾರು ನನ್ನ ಚಿಂತನೆ ಮಾಡ್ತಾರೋ ಅವರ ಯೋಗ ಕ್ಷೇಮವನ್ನು ಸ್ವತಃ ನಾನೇ ವಹಿಸ್ಕೊಳ್ತೀನಿ ಅರ್ಜುನ ಅಂತ. ನಾವು ಫಸ್ಟು ಅನನ್ಯವಾಗಿ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಫಸ್ಟ್ ಪ್ರಶ್ನೆ ಮಾಡ್ಕೋಬೇಕು. ಭಗವಂತನನ್ನು ಮೊದಲಿಗೆ ಭಕ್ತಿ ಅನ್ನೋದು ಬೇಕೇ ಬೇಕಲ್ವಾ? ಒಂದೇ ಬಾರಿ ನಾನು ದೇವರಾಗ್ಬಿಡ್ತೀನಿ, ಒಂದೇ ಬಾರಿ ನಾನೆಲ್ಲ ಅದು ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನ್ಮಗಳ ಸಾಧನೆ ಮಾಡಿದ್ರೆ ಬುದ್ಧನ ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ. ಬುದ್ಧ 499 ಜನ್ಮಗಳು, ಒಂದು ಜನ್ಮದಲ್ಲಿ ತಥಾಗತ ಅಂತ ನಾವೇನು ಮಾಡ್ತೀವಿ, ಬುದ್ಧನ ನೀತಿ ಕಥೆಗಳು ಅಂತ ಬರ್ತವೆ, ಮತ್ತು ಜಾತಕ ಕಥೆಗಳು ಅಂತ ಬರ್ತದೆ. ಜಾತಕದಲ್ಲಿ ಬುದ್ಧನ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂತ ಬರ್ಕೊಳ್ತಾರೆ. ಸ್ವಯಂ ಬುದ್ಧನೇ ಬರ್ದಿರ್ತಕ್ಕಂಥದ್ದು. ಒಂದು ಜನ್ಮದಲ್ಲಿ ಬುದ್ಧ ಒಂದು ಮರಳು ಭೂಮಿ ಅಂದರೆ ಗೊತ್ತಾಗತ್ತಲ್ಲ, ಮರಳು ಭೂಮಿ
ಆ ಮರಳು ಭೂಮಿಯಲ್ಲಿ ಒಂದು ಊರಿಂದ ಅವ್ರು ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನ ತೊಗೊಂಡೋಗಿ ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಮಾರಾಟ ಮಾಡಿ ಅಲ್ಲಿ ಬಂದಿರ್ತಕ್ಕಂಥ ದುಡ್ಡನ್ನು ತಗೊಂಡು ಮತ್ತೆ ವಾಪಸ್ಸು ಅವ್ರ ಊರಿಗೆ ಹೋಗ್ಬೇಕಾಗತ್ತೆ. ಬೆಳಗ್ಗೆ ಎಲ್ಲರೂ ಅವರ ಒಂದು ಏನು ಬೆಳೆದಿರ್ತಾರೆ ಪದಾರ್ಥಗಳನ್ನು ಅವೆಲ್ಲ ತಗೊಂಡು ಆ ಮರಳು ಭೂಮಿಯಲ್ಲಿ ಒಬ್ಬ ದಾರಿ ತೋರ್ಸೋನು ಇರ್ತಾನೆ. ದಾರಿ ತೋರ್ಸೋನು ಅಂತ ಹೇಳ್ತಾರಲ್ಲ, ಮಾರ್ಗದರ್ಶಕ ಅಂತ ನಾವೇನು ಹೇಳ್ತೀವಿ. ನಮಗೊಬ್ಬ ಮಾರ್ಗದರ್ಶಕ ಬೇಕೇ ಬೇಕು, ಇಲ್ಲಾಂದರೆ ದಾರಿ ತಪ್ಪಿಡ್ತೀವಿ ನಾವು. ಅದಕ್ಕೆ ಎಂಥ ಮಹಾನುಭಾವ ರೂಪದಲ್ಲಿ ಬಂದು ನಮಗೆ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಆ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡಿದಾಗ ಅದರ ಆನಂದ ಏನಂತ ಗೊತ್ತಾಗುತ್ತೆ. ಆಗ ಇವರೆಲ್ಲ ಹೋಗಿ ವ್ಯಾಪಾರ ಮಾಡ್ತಾರೆ, ಒಂದಷ್ಟೆಲ್ಲ ದುಡ್ಡನ್ನು ಅವರು ಪಡ್ಕೊಳ್ತಾರೆ. ಮತ್ತೆ ಸ್ವಲ್ಪ ನೀರಿರ್ತದೆ ಅಷ್ಟೇ, ಸ್ವಲ್ಪ ಪದಾರ್ಥ ತಿನ್ಕೊಂಡು ಇನ್ನು ಮತ್ತೆ ರಾತ್ರಿ ಪ್ರಯಾಣ ಮಾಡಬೇಕು. ಅದು ಪ್ರಯಾಣ ಏನಂದರೆ ಅವರು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬೆಳಗ್ಗೆ ಬಂದು ವ್ಯಾಪಾರ ಎಲ್ಲ ಮಾಡಿ ಮತ್ತೆ ವಾಪಸ್ ರಾತ್ರಿ ಪ್ರಯಾಣ ಮಾಡಿದ್ರೆ ಮತ್ತೆ ಬೆಳಗ್ಗೆನೇ ಅವರ ಒಂದು ಊರಿಗೆ ಹೋಗ್ತಕ್ಕಂಥ ಸ್ಥಿತಿ ಇರ್ತದೆ, ಅಷ್ಟು ದೂರ ಇರ್ತದೆ. ಇವರು ವಾಪಸ್ ಹೋಗ್ಬೇಕಾದ್ರೆ ಏನಾಗತ್ತೆ, ಒಂದು ಕಡೆ ಸೇರಿರ್ತಾರೆ. ಸರಿ, ಈಗ ಕತ್ಲಾಯ್ತು, ಇನ್ನು ಪ್ರಯಾಣ ಮಾಡೋಣ ಅಂತೇಳಿ ಪ್ರಯಾಣ ಮಾಡ್ತಾರೆ. ಇದು ತುಂಬ ಜಾಗ್ರತೆಯಿಂದ ಆಲಿಸಿ. ಇಲ್ಲಿ ರಾತ್ರಿ ಎಲ್ಲ ಪ್ರಯಾಣ ಮಾಡ್ತಾರೆ. ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದ ತಕ್ಷಣ ನೋಡ್ತಾರೆ, ರಾತ್ರಿ ಎಲ್ಲಿ ಪ್ರಯಾಣ ಮಾಡಿದ್ರಲ್ವಾ, ರಾತ್ರಿ ಎಲ್ಲಿ ಪ್ರಯಾಣ ಮಾಡಿದ್ರೋ ಅದೇ ಜಾಗಕ್ಕೆ ಮತ್ತೆ ಬಂದಿರ್ತಾರೆ. ಸೂರ್ಯ ಬೆಳಕಾಯಿತು, ನೋಡ್ತಾರೆ, ಸುಸ್ತಾಗಿದೆ, ನಡೆಯೋಕ್ಕೆ ಶಕ್ತಿ ಇಲ್ಲ. ಯಾಕಂದರೆ ಮಾರ್ಗದರ್ಶಕ ಆ ಟೈಮಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಯಾವುದೋ ದಿಕ್ಕು ಹೋಗ್ಬೇಕು, ಇನ್ನೊಂದು ದಿಕ್ಕು ಹೋಗ್ಬಿಟ್ಟು ಪುನಃ ವಾಪಸ್ಸಲ್ಲೇ ಬಂದಿರ್ತಾರೆ. ಆ ಒಂದು ಇದರಲ್ಲಿ ನಮ್ಮ ಬುದ್ಧ ಕೂಡ ಒಬ್ಬರಿರ್ತಾರೆ. ಆ ಒಂದು ಗುಂಪಲ್ಲಿ ಬುದ್ಧ ಹಿಂದಿನ ಜನ್ಮದಲ್ಲಿ ಆ ಒಂದು ಗುಂಪಲ್ಲಿ ಇರ್ತಾರೆ. ಅವಾಗ ಅಯ್ಯೋ ಇದು ಈ ಥರ ಆಗೋಯ್ತಲ್ಲ, ಏನು ಮಾಡೋದೀಗ ಅಂತಂದಾಗ ಕುಡಿಯೋಕ್ಕೆ ನೀರಿಲ್ಲ, ದಾಹ ಆಗ್ತಾ ಇದೆ, ರಾತ್ರಿ ಎಲ್ಲ ನಡೆದು ಸುಸ್ತಾಗಿದ್ದಾರೆ, ತಂದಿರ್ತಕ್ಕಂಥ ಬುತ್ತಿ ಏನೂ ಇಲ್ಲ, ಎಲ್ಲ ಖಾಲಿ ಆಗೋಗಿದೆ. ಎಲ್ಲೋ ಮರಳು ಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಸೂರ್ಯನ ಹುಟ್ಟಿದ ದಿಕ್ಕು ನೋಡಿಕೊಂಡು ಈಗ ಪ್ರಯಾಣ ಮಾಡಬೇಕಾಗಿದೆ, ಮಾರ್ಗದರ್ಶಕ ಕಾಣಿಸ್ತಾ ಇಲ್ಲ. ಆಗ ಅಲ್ಲಿ ದೂರದಲ್ಲಿ ಒಂದು ಸಣ್ಣದಾಗಿ ಒಂದು ಗಿಡ, ಮರಳು ಭೂಮಿಯಲ್ಲಿ ಒಂದು ಗಿಡ ಬೆಳ್ಕೊಂಡಿರ್ತದೆ. ಆಗ ನಮ್ಮ ಬುದ್ಧ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ಆ ಹುಡುಗ ಇಲ್ಲಿ ಸ್ವಲ್ಪ ನಾವು ತೋಡಿದ್ರೆ ಅಂದರೆ ಮರಳನ್ನು ಎತ್ತಿದ್ರೆ ಇಲ್ಲಿ ನೀರು ಸಿಗ್ಬೋದು, ಆ ನೀರನ್ನು ಕುಡಿದು ನಾವು ಮುಂದೆ ಪ್ರಯಾಣ ಮಾಡೋಣ ಅಂಥೇಳಿ ಅದನ್ನೆಲ್ಲ ತೆಗೆದಾಗ, ಸ್ವಲ್ಪ ಆಳ ತೆಗೆದಾಗ ಅಲ್ಲಿ ಸ್ವಲ್ಪ ನೀರು ಸಿಗ್ತದೆ. ಅದೆಲ್ಲ ನೀರೆಲ್ಲ ತಗೊಂಡು ಕುಡಿದು ಆಮೇಲೆ ಸ್ವಲ್ಪ ಒಂದು ಶಕ್ತಿ ಬರ್ತದೆ ಅವ್ರಿಗೆ. ಸುಸ್ತು ಇರುತ್ತದಲ್ವ, ನೀರು ಕುಡಿದಾಗ ಸ್ವಲ್ಪ ಸಹಜವಾಗಿ ಆಯಾಸ ತೀರತ್ತೆ. ಆಮೇಲೆ ಅಲ್ಲಿಂದ ಪ್ರಯಾಣ ಮಾಡ್ತಾ ಒಳ್ಳೆ ಮಾರ್ಗದರ್ಶಕನ ಯಾವ್ದು ನೋಡಿಕೊಂಡು ಕರೆಕ್ಟಾಗಿ ಹೋಗಿ ಮತ್ತೆ ಊರು ತಲುಪ್ತಾರೆ. ಈ ಒಂದು ಘಟನೆ ಆಗಿತ್ತು ಅಂತೇಳಿ ಬುದ್ಧನ ಜಾತಕ ಕಥೆಗಳಲ್ಲಿ ಇರ್ತಕ್ಕಂಥ ಒಂದು ಘಟನೆ. ಈ ಘಟನೆಯಿಂದ ನಮ್ಗೆ ಅರ್ಥ ಆಗೋದು, ನಾವೆಲ್ಲ ಪ್ರಯಾಣ ಮಾಡ್ತಾ ಇರ್ತೀವಿ. ನಾನು ಇಷ್ಟು ವರ್ಷ ಧ್ಯಾನ ಮಾಡ್ತೀನಿ, ನನಗಿಷ್ಟು ವರ್ಷ ಎಕ್ಸ್ಪೀರಿಯೆನ್ಸು, ನನಗಿಷ್ಟು ವರ್ಷ ಅನುಭವ, ನಾವೆಲ್ಲ ಹೇಳ್ತೀವಲ್ವಾ. ನಮಗೇನು ಅನುಭವ ಆಗಿದೆ ಅದು ಮುಖ್ಯ ಆಗುತ್ತೆ. ಎಷ್ಟು ವರ್ಷ ಸೀನಿಯರ್ಸು ಅನ್ನೋದು ಒಂದು ಮುಖ್ಯನೇ, ಅದು ಕೂಡ ನಿಜವಾಗ್ಲೂ ಧ್ಯಾನದ ಸ್ಥಿತಿಯಲ್ಲಿ ನಾನು ಎಲ್ಲಿಗೆ ತಲುಪಿದ್ದೀನಿ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ. ಇದು ಒಂದು ಜನ್ಮದಲ್ಲಿ ಹೊಡಿರಿ, ಚಪ್ಪಾಳೆ ಹೊಡ್ಬೇಕಂದ್ರೆ ಹೊಡ್ಬಿಡಿ. ಎಷ್ಟು ನಾವು ಪ್ರಾಮಾಣಿಕವಾಗಿ ಆ ಒಂದು ಕ್ಷಣವನ್ನು ನಾವು ಯಾವ ರೀತಿ ನಾವು, ಏಕೆಂದರೆ ನಾವು ಅಷ್ಟು ಸುಲಭದ ಎಷ್ಟೋ ಜನ್ಮಗಳಾಗಿದೆ ನಮ್ಗೆ ಗೊತ್ತಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯ ಪಾರೇ ಪಾಹಿ ಮುರಾರೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಶಂಕರಾಚಾರ್ಯರು ಎಷ್ಟು ಅದ್ಭುತವಾಗಿ ಹೇಳಿದ್ರು ಗೊತ್ತಾ. ಎಷ್ಟೋ ಜನ್ಮಗಳಾಗಿದೆ, ಎಷ್ಟೋ ಜನ್ಮಗಳ ಗರ್ಭದಲ್ಲಿ ನಾವೆಲ್ಲ ಇದ್ದು ಅನೇಕ ತಾಯಿ ಗರ್ಭದಲ್ಲಿರ್ತಕ್ಕಂತಹ ಒಂದು ನೋವನ್ನು ಹೇಗಂತ ಭಾಗವತದಲ್ಲಿ ಕಪಿಲ ಮಹರ್ಷಿಗಳು, ದೇವಹೂತಿ ತನ್ನ ತಾಯಿಯಾಗಿರ್ತಾರೆ, ದೇವಹೂತಿಗೆ ಕಪಿಲ ಮಹರ್ಷಿಗಳು ಗರ್ಭದಲ್ಲಿ ಮಗು ಎಷ್ಟು ನರಕ ಅನುಭವಿಸ್ತದೆ ಅಂತ ವರ್ಣನೆ ಮಾಡ್ತಾರೆ ತಾಯಿಗೆ. ಕಪಿಲ ಮಹರ್ಷಿಗಳು ಸಾಕ್ಷಾತ್ ವಿಷ್ಣುವಿನ ಅವತಾರ. ಅಂತಹ ಗರ್ಭದಲ್ಲಿ ನಿನ್ನ ವಾಸ ಮಾಡಿ 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 ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಂತೆ, ಈ ಗರ್ಭದಿಂದ ಹೊರಡೆ ಬಿದ್ದರೆ ಸಾಕು ಪರಮಾತ್ಮ, ನಿನ್ನನ್ನು ಆಶ್ರಯಿಸ್ತೀನಿ, ನಿನ್ನ ಮಾರ್ಗದಲ್ಲಿ ನಿನ್ನನ್ನು ಹತ್ರ ಸೇರೋ ಪ್ರಯತ್ನ ಮಾಡ್ತೀನಿ ಅಂತ ಎಲ್ಲ ಸಂತೋಷವಾಗಿ. ಆದರೆ ಗರ್ಭದಿಂದ ಹೊರಡೆ ಬಂದ ತಕ್ಷಣ ಎಲ್ಲ ಮರ್ತೋಗ್ತೀವಿ ಅಂತೆ ನಾವು.
ಮರ್ತೋಗ್ಬಿಟ್ಟು ಮತ್ತೆ ಪ್ರಪಂಚದಲ್ಲಿ ಸಂಸಾರದಲ್ಲಿ ಬಿದ್ದೋಗಿ ಒದ್ದಾಡ್ತಾ ಇದ್ವಿ. ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂತ ಭಜನೆ ಮಾಡ್ಕೊಳ್ತಾ ಆನಂದವಾಗಿ ಅವ್ರು ಕೇಳ್ಕೊಳ್ತಾರೆ ಶಂಕರಾಚಾರ್ಯರು. ಎಷ್ಟು ಅದ್ಭುತವಾದ ವಿಚಾರಗಳು ಕೊಟ್ಟಿದ್ದಾರೆ ನಮಗೆಲ್ಲ. ಈ ಥರ ಮಾರ್ಗ ಸಿಕ್ಕಿದೆ ಅಂದರೆ ನಾವು ಅನ್ಕೋಬೇಕು ನಾವು ಎಷ್ಟೋ ಪುಣ್ಯ ಮಾಡಿದ್ದೀವಿ ಅಂತ. ಇಷ್ಟು ದಿನ ಬಂದು ಇಲ್ಲಿ ಕೂತ್ಕೊಂಡು ಬೇರೆ ಸಂಸಾರ ಅದು ಜಂಜಾಟ ಇದ್ದಿದ್ದೆ ಸ್ವಲ್ಪ ಹೊತ್ತು ನಮ್ಮನ್ನು ನಾವು ತಿಳಿಯೋ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಳ್ಳೋದು ಎಲ್ರಿಗೂ ಬರಲ್ಲ. ನಾವು ನಿಜವಾಗ್ಲೂ ನಾವು ಅದೃಷ್ಟವಂತರು ಭಾಗ್ಯವಂತರು ಅಂತ ಅಂದ್ಕೊಂಡಾಗ, ಯಾಕಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಾವು ಮಾಡ್ತಕ್ಕಂಥ ಕೆಲಸ ನಮ್ಗೆ ಖುಷಿ ಇರಬೇಕು, ಸಂತೋಷ ಇರಬೇಕು, ಅವಾಗ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಅಂತಹ ಒಂದು ಇದರಲ್ಲಿ ನೀವೆಲ್ಲ ಬಂದಿದ್ದೀರಾ, ತುಂಬ ಸಂತೋಷ. ಪುಟ್ಟುಟಯು ನಿಜಮು ಗೊತ್ತಾಯ್ತಮ್ಮ, ಗೊತ್ತಾಯ್ತು. ನೀವು ಬಂದರೆ ನಂಗೆ ಗೊತ್ತಾಯ್ತು. ಅಲ್ಲಿ ಕೂತ್ಕೊಳ್ತೀನಿ, ನಂಗೆ ಟೈಮ್ ನೋಡ್ಕೊಂಡಿದ್ದೀನಿ 40 ನಿಮಿಷ 35. ನೀವು ಅಲ್ಲಿ ಕೂತ್ಕೊಳ್ಳಿ, ನಾನು ಮುಗಿಸ್ತೀನಿ. పుట్టుటయు నిజము పోవుటయు నిజము నట్ట నడిమి పని నాటకము ఎట్టనే దుటగలది ప్రపంచము కట్ట కడపటిది కైవల్యము నాటి బ్రతుకు ನಾಟಕము. ಅನ್ನಮಾಚಾರ್ಯರು ಹೇಳ್ತಾರೆ, ಇದೆಲ್ಲ ನಾಟಕ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ನಾಟಕದಲ್ಲಿ ಯಾವ ಪಾತ್ರ ಹಾಕೊಳ್ಳೋದು ಮುಖ್ಯ. ನಮ್ಮ ಪಾತ್ರ ಹಾಕೊಳ್ಳೋದು ನಮ್ಮ ಕೈಲೇ ಇದೆ. ರಾಜನೂ ಆಗ್ಬೋದು, ಮಂತ್ರಿನೂ ಆಗ್ಬೋದು, ಸೇವಕನೂ ಆಗ್ಬೋದು, ಭಿಕ್ಷುಕನೂ ಆಗ್ಬೋದು, ಕಳ್ಳನೂ ಆಗ್ಬೋದು, ಸುಳ್ಳನೂ ಆಗ್ಬೋದು, ಏನಾದರೂ ಎಣ್ಕೋಬೋದು. ನಾವು ಏನೇ ಬೇಕಾದರೂ ಆಗ್ಬೋದು ಅಂತ ಅನ್ನೋದನ್ನು ನಾಟಕದಲ್ಲಿ ಒಂದು ಒಳ್ಳೆ ಪಾತ್ರ ಹಾಕಿದ್ದೆ ಆದರೆ ಆ ಪಾತ್ರಕ್ಕೆ ನಾವು ನ್ಯಾಯ ಒದಗಿಸ್ಬೇಕಾಗತ್ತೆ. ಅದರ ಮೂಲಕ ನಮ್ಮನ್ನು ನಾವು ತಿಳಿಯೋ ಪ್ರಯತ್ನ ಮಾಡೋದಕ್ಕೆ ಭಗವಂತ ದಾರಿ ಮಾಡಿಕೊಳ್ಳಿ, ಗುರುಗಳು ನಮ್ಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಇಷ್ಟೊಂದು ಒಳ್ಳೆಯ ಅವಕಾಶಕ್ಕೋಸ್ಕರ ನಾನು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಬರ್ತಾ ಹೇಳ್ತಾ ಇದ್ರು. ಒಬ್ರು ಹೇಳಿದ್ರು, ಸ್ವಾಮೀಜಿ ಈಗ ಎಲ್ಲ ಸೇವೆ ಮಾಡ್ತಾ ಇದ್ದೀವಿ, ನಮ್ಮ ಬಗ್ಗೆ ಹೇಳಿ ಸ್ವಲ್ಪ ಅಂತ. ಇನ್ನೊಬ್ರು ಹೇಳಿದ್ರು, ಅಯ್ಯೋ ಸ್ವಾಮೀಜಿ ಬೇಡ ಸ್ವಾಮೀಜಿ, ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋದು, ಗೊತ್ತಿರೋದು ತಿಳ್ಕೊಳ್ಳೋದಕ್ಕೆ ಏನಂತೆ, ಗೊತ್ತಿಲ್ಲದ್ರೂ ತಿಳ್ಕೊಬೇಕು, ಗೊತ್ತಿರೋದು ನಮ್ಮ ಬಗ್ಗೆ ನಾವೇ ಹೊಗಳ್ಕೊಳ್ಳೋದು ಏನೋ ಅದು ಬೇಡ ಸ್ವಾಮೀಜಿ, ಏನಾದರೂ ಹೊಸ ವಿಚಾರ ಇದ್ದರೆ ಹೇಳಿ ಸ್ವಾಮೀಜಿ ಅಂತ. ಒಳ್ಳೇದು ಪಾಪ, ಎಲ್ಲ ಸೇವೆ ಮಾಡೋನು ನಾವು ಗೌರವಿಸ್ಬೇಕು. ಇಷ್ಟು ಎಲ್ಲ ಆರ್ಗನೈಸ್ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಆ ಮಾಡುವ ಕಾರ್ಯಕರ್ತರಿಗೆ ಗೊತ್ತಾಗುತ್ತೆ. ನಿಮ್ಮ ಕಾರ್ಯಕರ್ತರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ. ನಾಳೆ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಸಂಗೀತ ಸೇವೆಯಲ್ಲಿ ನಾನು ಪಾಲ್ಗೊಳ್ಳೋಕ್ಕೆ ನಾಳೆ ಬೆಳಗ್ಗೆ ಬರ್ತೀನಿ. ನೀವೆಲ್ಲ ಇಷ್ಟೊಂದು ಸಂತೋಷವಾಗಿ ಕೇಳಿದ್ದಕ್ಕೆ ಎಲ್ಲರಿಗೂ ಸಹ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನು ಸಮರ್ಪಿಸ್ತಾ ನಾನೊಂದು ಕೆಲವೊಂದು ಪುಷ್ಪಗಳನ್ನು ಮಂಜುನಾಥನ ಸನ್ನಿಧಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಜೈ ಶ್ರೀ ಗುರುದೇವ್. ಮಾಸ್ಟರ್ಸ್, ಪೂಜ್ಯ ಸ್ವಾಮೀಜಿಯವರು ನಮಗೋಸ್ಕರ ಕುದುರೆಗೆರೆ ಬೆಂಗಳೂರಿಂದ ಬಂದಿದ್ದಾರೆ. ಆದಿಚುಂಚನಗಿರಿ ಶಾಖಾ ಮಠ ಆದ ನಾರಾಯಣಧಾಮ ಕುದುರೆಗೆರೆ ಅಲ್ಲಿ ಉಸ್ತುವಾರಿ ಸ್ವಾಮೀಜಿಯವರು ನೋಡ್ಕೊತಾರೆ. ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್ ಸೇವೆ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ. ನಾವು ಸೇವೆ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಯಾರು? ಈ ರೀತಿಯ ಸ್ವಾಮೀಜಿಯವರು, ಮಠಾಧೀಶ್ವರರು. ಅವರು ಯಾವಾಗ ಅವರ ಸ್ಥಳದಲ್ಲಿ ನಮಗೆ ಈ ರೀತಿಯ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಸಪೋರ್ಟ್ ನೀಡ್ತಾರೋ ಆವಾಗ ನಮ್ಮ ಸೇವೆಯನ್ನು ನಾವು ಇನ್ನಷ್ಟು ಚೆನ್ನಾಗಿ ನಡೆಸ್ಕೊಡೋದಕ್ಕೆ ನಮಗೆ ಅನುಕೂಲ ಆಗ್ತಿದೆ ಮಾಸ್ಟರ್ಸ್. ಅದೇ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಈಗಾಗಲೇ ನಮಗೆ 2 ಬಾರಿ ಅವರ ಸ್ಥಳದಲ್ಲಿ ಧ್ಯಾನ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಉಚಿತವಾಗಿ ಅವರ ಸ್ಥಳವನ್ನು ಬಿಟ್ಕೊಟ್ಟಿದ್ರು. ಸೊ ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಡೋಣ, ಕೃತಜ್ಞತೆಗಳನ್ನು ಸಲ್ಲಿಸೋಣ. ಈ ರೀತಿಯಾಗಿ ಸ್ವಾಮೀಜಿಯವರು ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಎಲ್ಲರೂ ನಮಗೆ ಬೆಂಬಲ ನೀಡೋದ್ರಿಂದನೇ ನಾವು ಧ್ಯಾನ ಪ್ರಚಾರ ಮಾಡೋದಕ್ಕೆ ಅದ್ಭುತವಾಗಿ ಸಾಧ್ಯ ಆಗ್ತಿದೆ ಎಲ್ಲ ಕಡೆ. ಸೊ ನಾವೆಲ್ಲರಿಗೂ ಕೃತಜ್ಞರಾಗಿರೋಣ. ಸ್ವಾಮೀಜಿಯವರು ಅದ್ಭುತವಾಗಿ ಹಾಡು ಹೇಳ್ತಾರೆ, ವಯೋಲಿನ್ ನುಡಿಸ್ತಾರೆ. ಸೊ ನಾಳೆ ಬೆಳಗ್ಗೆ ಸ್ವಾಮೀಜಿಯವರ ಸಾರಥ್ಯದಲ್ಲಿ ನಮಗೆ ಧ್ಯಾನ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರೂ ಶಾರ್ಪಾಗಿ 5 ಗಂಟೆಗೆ ಧ್ಯಾನ ಶುರು ಆಗುತ್ತಲ್ವ, ಎಲ್ಲರೂ 4:45ಗೆ ಬಂದು ಅಸೆಂಬಲ್ ಆಗಿಬಿಡಬೇಕು, ಫುಲ್ ಹಾಲ್ ಇರಬೇಕು. ಸೊ ನಾವು ಗೌರವಪೂರ್ವಕವಾಗಿ ಬಂದು ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನದಲ್ಲಿ ಭಾಗವಹಿಸೋಣ. ಆ ರೀತಿಯಾಗಿ ಸ್ವಾಮೀಜಿಯವರಿಗೆ ಗೌರವ ಸಲ್ಲಿಸೋಣ ಅಂತ ಎಲ್ಲರನ್ನೂ ಕೇಳ್ಕೊಳ್ತಿದ್ದೀನಿ ಮಾಸ್ಟರ್ಸ್. ಮ್ಯೂಸಿಕ್ ಪ್ಲೀಸ್. ಪ್ರೇಮ್ನಾಥ್ ಸರ್ ಪ್ಲೀಸ್. ಗೌರವಪೂರ್ವಕವಾದ ಕಿರು ಸನ್ಮಾನ ಸ್ವಾಮೀಜಿಯವರಿಗೆ ದಯವಿಟ್ಟು ಅರ್ಪಿಸ್ಕೋಬೇಕು.